ಜನಶಕ್ತಿ ಸೇವಾ ಸಂಘ ಉದ್ಘಾಟನಾ ಅದ್ದೂರಿ ಸಮಾರಂಭ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ್ ಖುರ್ದ್ ಗ್ರಾಮದ ಇಂದು ಒಂದು ಹೊಸ ಆಶಯಕ್ಕೆ, ಹೊಸ ಶಕ್ತಿಗೆ ಸಾಕ್ಷಿಯಾಯಿತು. ಜನಶಕ್ತಿ ಸೇವಾ ಸಂಘದ ಅದ್ದೂರಿ ಉದ್ಘಾಟನೆ ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನು ಮೂಡಿಸಿತು. ಗ್ರಾಮದ ಮುಖಂಡರು, ಗಣ್ಯರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ ಸಾರ್ವಜನಿಕರು ಈ ಸಂಘಕ್ಕೆ ತಮ್ಮ ಹೃತ್ಪೂರ್ವಕ ಬೆಂಬಲವನ್ನು ಸೂಚಿಸಿ ಈ ಪ್ರಯತ್ನಕ್ಕೆ ಮತ್ತಷ್ಟು ಬಲ ತುಂಬಿದರು. ಈ ಸಂದರ್ಭದಲ್ಲಿ ಘನ ನೇತೃತ್ವವನ್ನು ವಹಿಸಿದ ರಾಹುಲ್ ಕಟಗೇರಿ ಅವರು ಮನಮುಟ್ಟುವ ಮಾತುಗಳನ್ನಾಡಿದರು. ಈ ಜನಶಕ್ತಿ ಸೇವಾ ಸಂಘವನ್ನು ಸ್ಥಾಪಿಸಲು ಮೊದಲಿಗೆ ನಾವು ಒಂದು ಸಣ್ಣ ಆಲೋಚನೆ ಮಾಡಿಕೊಂಡಿದ್ದೆವು. ಆದರೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಹಾಗೂ ಆಶೀರ್ವಾದವನ್ನು ನೋಡಿದಾಗ ಇದು ಸಣ್ಣ ಆಲೋಚನೆಯಲ್ಲ, ಇದು ದೊಡ್ಡ ಕನಸಾಗಿದೆ ಎಂದು ಅನಿಸಿತು. ಅವರು ಮುಂದುವರಿಸಿ, ಈ ಸಂಘವು ಬಡವರ ಪರವಾಗಿ, ನಿರ್ಗತಿಕರ ಪರವಾಗಿ, ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ನಿಂತು ಕೆಲಸ ಮಾಡುತ್ತದೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತದೆ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತದೆ, ಸಾರ್ವಜನಿಕರ ಒಳಿತಿಗಾಗಿ ನಡೆಯುವ ಪ್ರತಿಯೊಂದು ಕಾರ್ಯದಲ್ಲಿ ಭಾಗವಹಿಸುತ್ತದೆ. ಜನರ ಶಕ್ತಿಯೇ ನಮ್ಮ ಶಕ್ತಿ, ಅದಕ್ಕಾಗಿ ಜನಶಕ್ತಿ ಎಂಬ ಹೆಸರನ್ನು ಇಟ್ಟಿದ್ದೇವೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನ್ಯಾಯವಾದಿಗಳಾದಂತಹ ವಿಜಯ್ ದೇಸಾಯಿ, ರಾಘವೇಂದ್ರ ಹಳಿಂಗಳಿ, ಶ್ರೀಶೈಲ್ ಮೇತ್ರಿ ಭಾಗವಹಿಸಿದ್ದರು. ಅದಲ್ಲದೆ ಜನಶಕ್ತಿ ಸೇವಾ ಸಂಘದ ಅಧ್ಯಕ್ಷರಾದ ರಾಜು ಯಶ್ವಾಡೆ, ಉಪಾಧ್ಯಕ್ಷರಾದ ದಾವಲ್ ಮಲಿಕ್ ಜಮ್ಖಾನೆ, ಕಾರ್ಯದರ್ಶಿಗಳಾದ ಹಾರೂನ್ ಮುಲ್ಲಾ, ಸದಸ್ಯರುಗಳಾದ ಶಾನೂರ್ ಜಮ್ಖಾನೆ, ದಿಲೀಪ್ ಕಾಂಬ್ಳೆ, ಹಾಜಿ ಸಾಬ್ ಶೇಖ್, ರುಪೇಲ್ ಅಹಮದ್ ಜಾವರ್, ಮುಬಾರಕ್ ನದಾಫ್, ಕುಮಾರ್ ಜಾಧವ್, ಜೈನುದ್ದೀನ್ ಇನಾಮದಾರ್, ಚಂದ್ರಕಾಂತ್ ಶೆಟ್ಟಿ, ರಾಮ ಕಾಂಬ್ಳೆ, ವಿನಯ್ ಕಾಂಬ್ಳೆ ಹಾಗೂ ಊರ ಗಣ್ಯ ವ್ಯಕ್ತಿಗಳು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವು ಕೇವಲ ಒಂದು ಉದ್ಘಾಟನೆಯಲ್ಲ, ಬದಲಾಗಿ ಜನರ ಪರವಾಗಿ ಕೆಲಸ ಮಾಡುವ ಒಂದು ಹೊಸ ಚಳುವಳಿಯ ಆರಂಭವಾಗಿತ್ತು. ಉಗಾರ್ ಖುರ್ದ್ ಗ್ರಾಮದಿಂದ ಪ್ರಾರಂಭವಾದ ಈ ಜನಶಕ್ತಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರ ಬದುಕಿನಲ್ಲಿ ಬೆಳಕು ತರಲಿ ಎಂಬ ಆಶಯ ಎಲ್ಲರಲ್ಲೂ ಮೂಡಿತು. ವರದಿ ವಿಠ್ಠಲ್ ಕೋಕಟೆ, ನಕ್ಷತ್ರ ನ್ಯೂಸ್, ಅಥಣಿ. ಹಾಗೂ ಈ ಜನಶಕ್ತಿ ಸೇವಾ ಸಂಘವನ್ನ ಪ್ರಾರಂಭ ಮಾಡಲಾಯಿತು. ಮೊದಲಿಗೆ ಇದು ಸಣ್ಣ ಆಲೋಚನೆ ಇತ್ತು, ಆದರೆ ಮುಂದೆ ತಾವೆಲ್ಲ ಈ ಪ್ರೀತಿ ವಾತ್ಸಲ್ಯ ನೋಡಿದ್ರೆ ಇದು ನಮ್ಮದು ಸಣ್ಣ ಆಲೋಚನೆ ಇಲ್ಲ, ಇದು ದೊಡ್ಡ ಆಲೋಚನೆ ಅನ್ನೋದು ಕಾಣುತ್ತದೆ. ಮತ್ತು ಉಗಾರ್ ಪುರಸಭೆಯು ಸುಮಾರು 23 ವಾರ್ಡ್ ಹೊಂದಿರತಕ್ಕಂಥದ್ದು. ಇಲ್ಲಿ 26,000ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು ಇದು ಅತಿ ದೊಡ್ಡ ಪುರಸಭೆಯಾಗಿದೆ. ಉಗಾರ್ ಪುರದಲ್ಲಿ ಒಂದು ಆರೋಗ್ಯ ಆಗಿರ್ಬೋದು, ನೈರ್ಮಲ್ಯ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಿಗೆ ಸಮರ್ಪಕವಾಗಿ ಸರ್ಕಾರದ ಯೋಜನೆಗಳು ಜನರ ಪಾಲಿಗೆ ದೊರೆಯಬೇಕೆನ್ನುವ ಉದ್ದೇಶದಿಂದ ಈ ಸಂಘವನ್ನ ಪ್ರಾಥಮಿಕವಾಗಿ ಪ್ರಾರಂಭಿಸುವ ಉದ್ದೇಶವನ್ನು ಮಾಡಿಕೊಂಡಿದ್ದೀವಿ. ನಂತರ ಈ ಸಂಘದ ಉದ್ದೇಶ ಬಡವರ ಪರವಾಗಿ, ನಿರ್ಗತಿಕರ ಪರವಾಗಿ, ಅನ್ಯಾಯಕ್ಕೊಳಗಾದವರಿಗೆ, ಭ್ರಷ್ಟಾಚಾರದ ವಿರುದ್ಧ ಮತ್ತು ರೈತರ ಪರವಾಗಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಈ ಜನಶಕ್ತಿ ಸೇವಾ ಸಂಘ ಇನ್ನು ಮುಂದೆ ಈ ಉಗಾರದಲ್ಲಿ ಕಾರ್ಯ ಪ್ರಾರಂಭ ಮಾಡಲಿದೆ. ಈ ಹೋರಾಟ ನಾನು ರೈತರ ಪರವಾಗಿ ಆಗಿರ್ಬೋದು, ಯುವಕರ ಪರವಾಗಿ ಆಗಿರ್ಬೋದು, ಜನಸಾಮಾನ್ಯರ ಪರವಾಗಿ ಆಗಿರ್ಬೋದು, ಮಹಿಳೆಯರ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದೇನೆ. ಮತ್ತು ನನಗೊಂದು ಜೀವನದಲ್ಲಿ ಒಂದು ಆಸೆ ಇತ್ತು, ಸಮಾಜಕ್ಕಾಗಿ ನಾನು ಅಂದರೆ ಒಂದು ಹೆಜ್ಜೆ, ನಾವು ಎಂದರೆ 100 ಹೆಜ್ಜೆ. ನಾನು ಆಗಬೇಕಾಗಿಲ್ಲ, ನಾವು ಆಗಬೇಕಾಗಿಲ್ಲ ಅನ್ನೋ ವಿಚಾರ ನಾನು ಇಟ್ಕೊಂಡಿದ್ದೀನಿ. ಅದಕ್ಕಾಗಿ ಇವತ್ತಿನ ದಿವಸ ಈ ಒಂದು ಜನಶಕ್ತಿ ಸೇವಾ ಸಂಘವನ್ನು ಮಾಡಿದ್ದೀನಿ. ಪ್ರಥಮದಲ್ಲಿ ಇದು ಮಾಡಬೇಕು ಮಾಡಬಾರ್ದು ವಿಚಾರ ಬಹಳ ಇತ್ತು ಉಗಾರದಲ್ಲಿ. ಅದಕ್ಕೆ ನಾನು ಏನ್ ಮಾಡಬೇಕು, ಯಾಕಂದ್ರೆ ನಾನು ಅಧ್ಯಕ್ಷನಾಗಂಗಿಲ್ಲ, ಬೇರೆದವ್ರು ಮಾಡ್ತಾರೆ. ಯಾಕಂದ್ರೆ ಎಲ್ಲವೂ ನನಗೆ ಬೇಕಾಗಿಲ್ಲ, ಬೇರೆದವರು ಬೆಳಿಬೇಕು, ಆಗಬೇಕು ಅನ್ನೋ ಹಂಬಲವನ್ನು ನಾನು ಇಟ್ಕೊಂಡಿದ್ದೀನಿ. ಮತ್ತು ಉಗಾರದಲ್ಲಿ ನಮ್ಮ
ಅನೇಕ ವಿಶ್ವಾಸ ಪ್ರೀತಿ ವಿಶ್ವಾಸವನ್ನು ಹೊಂದಿರತಕ್ಕಂಥ ಜನ ಇರುವುದರಿಂದ ನಾನು ಮಾಡ್ತೀನಿ ಅಂತ ಭರವಸೆ ನೀಡಿದಾಗ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಬೆಳಗಾವಿಯಲ್ಲಿ ನೋಂದಾಯಿತ ಮಾಡಿ ಜನಶಕ್ತಿಯನ್ನು ಕೊಟ್ಟಿದ್ದೀನಿ. ಪ್ರಾರಂಭದಲ್ಲಿ ಬನ್ನೂರು ಸರ್ ಅವರು ಕೂಡ ನಮಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಯಾವ ರೀತಿ ಮಾಡಬೇಕು ಮಾಡಿ ಹೊಸ ಯುವಕರಲ್ಲಿ ಉಗಾರದಲ್ಲಿ ನಮ್ಮ ಕೃಷ್ಣಾ ನದಿ ಜಲಶುದ್ಧೀಕರಣ ಆಗಬೇಕಾಗಿದೆ ಮತ್ತು ವಿವಿಧ ಬೇಡಿಕೆಗಳಿಗೆ ಪ್ರತಿಯೊಂದಕ್ಕೆ ಜನಸಾಮಾನ್ಯ ಪುರುಷರಿಗೆ ಅಲದಾಡಬೇಕಾಗಿದೆ. ಪ್ರತಿಯೊಂದಕ್ಕೂ ಹಣ ಕೊಟ್ಟು ಅವರಿಗೆ ಆಗೋದಿಲ್ಲ. ರೈತರು ಇರ್ತಾರೆ, ಸಣ್ಣ ಪುಟ್ಟ ಕೆಲಸ ಇರ್ತಾವ, ಅದಕ್ಕಾಗಿ ಪ್ರತಿಯೊಂದು ದೂರ ಆಗೋದಿಲ್ಲ. ಈ ಒಂದು ಜನಶಕ್ತಿ ಸೇವಾ ಸಂಘ ಇನ್ನು ಮುಂದೆ ಕಾರ್ಯ ಪ್ರಾರಂಭ ಮಾಡಿದೆ ಮತ್ತು ನಾವು ಅವ್ರ ಜೊತೆ ಬೆನ್ನೆಲುಬಾಗಿ ಯಾವತ್ತೂ ಕೂಡ ಇದ್ದೇವೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಇನ್ನೂ ಹಲವಾರು ವಿಚಾರಗಳನ್ನು ಹೇಳಬೇಕಾಗಿತ್ತು. ಆದ್ರೆ ಇನ್ನೂ ಮುಂದೆ ಕಾರ್ಯಕ್ರಮ ನಿಯೋಜನೆ ಅದಕ್ಕಾಗಿ ತಾವೆಲ್ಲ ಇವತ್ತಿನ ದಿವಸ ಇಷ್ಟು ನನಗೆ ಈ ಮಳೆಯಲ್ಲಿ ಕೂಡ ಕಾರ್ಯಕ್ರಮ ಆಗ್ತದೋ ಇಲ್ಲೋ ಅನ್ನೋದೊಂದು ಮನಸ್ಸಿಗೆ ತವಳಕಿತ್ತು. ಆದ್ರೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಪ್ರತಿ ಸಲ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟು ಶಕ್ತಿ ಸಂಘ ಉಗಾರದಲ್ಲಿ ಉದಯ ಆಗ್ತಾ ಇದೆ ಆಗಿದೆ ಅಂತಕ್ಕಂಥ ಇದ ಸಂತೋಷದ ಸಂಗತಿ. ಸಂವಿಧಾನಾತ್ಮಕ ಕಾನೂನಾತ್ಮಕ ನ್ಯಾಯ ಸಾಮಾನ್ಯ ಜನರಿಗೆ ದೊರಕಿಸಿಕೊಡ್ಬೇಕು ಅಂತಕ್ಕಂಥ ತಮ್ಮಲ್ಲಿ ಕಳಕಳಿಯನ್ನ ವಿನಂತಿ ಮಾಡುತ್ತಾ ನೀವು ಏನ್ ಸಂಘ ಉದ್ಘಾಟನೆ ಮಾಡಿದಿರಿ ಜನಶಕ್ತಿ ಸೇವಾ ಸಂಘ ಅಂತ ಹೇಳಿ, ಇದ್ರೊಳಗ ಎಲ್ಲಾ ಧರ್ಮದವರಿದ್ದೀರಿ ಮತ್ತು ಬಹಳ ಬಡವರಿದ್ದೀರಿ, ಬಡತನದ ಕಾಳಜಿ ಇದ್ದವರಿದ್ದೀರಿ. ಒಬ್ಬೊಬ್ರು ಹಿಂಗಿರಲ್ಲ, ಒಂದೊಂದು ಶಕ್ತಿ ಇದ್ದೀರಿ. ನೀವು ಇಷ್ಟೇನ ಮಾಡಿದೀವಿ ಬಿಟ್ವಿ ಹೋದ್ವಿ ಅನ್ನುವಂಥದ್ದು ಆಗ್ಬಾರ್ದು. ನಿಮ್ಮ ಶಕ್ತಿ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗ್ಬೇಕು. ಅದಕ್ಕೆ ಏನ್ ಬೇಕಲ್ಲ ಸಹಕಾರ ನಮ್ಮ ರಾಹುಲ್ ಗಾಂಧಿ ಅವರು ನಿಮ್ಮ ಬೆಂಗ ಸದಾ ಇರ್ತಾರ. ಹೆಂಗ ತರುಣದಾರು ಎಲ್ಲಾ ಕಡೆ ಕಾರ್ಯಕ್ರಮವನ್ನು ಮಾಡ್ತಿರ್ತಾರು, ಬುದ್ಧಿವಂತರದಾರು, ಮತ್ತ ಕೆಲವರು ವಕೀಲರು ಬಂದಿದ್ದಾರೆ. ಇವರೆಲ್ಲ ಸಾರ್ ಈ ಜನರ ಸಾರ್ ಎಲ್ಲ ನಿಮ್ಗೆ ಇರ್ತೈತಿ. ನೀವು ಮುಂದೆ ನೀಡ್ರಿ. ಯಾಕಂದ್ರೆ ಗೌರ್ಮೆಂಟ್ ಸೌಲಭ್ಯಗಳು ಯಾರಿಗೆ ಸಿಗಬೇಕಾಗಿತ್ತು ಅವ್ರಿಗೆ ಸಿಗ್ತಾ ಇಲ್ಲ, ಯಾರಿಗೆ ಸಿಗಬಾರ್ದಾಗಿತ್ತು ಅವ್ರ ಮನ್ಯಾಗ ಕೂತ ಗೌರ್ಮೆಂಟ್ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅದನ್ನ ಅರ್ಥ ಮಾಡಿಕೊಡುವಂತ ಕೆಲಸ ಈ ಸಂಘದವರು ಮಾಡವರದಾರು. ಎಲ್ಲ ಬಡವರ ಸಲುವಾಗಿ ದುಡಿಯವರದಾರು. ಈ ಜನಶಕ್ತಿ ಸೇವಾ ಸಂಘ ಒಂದು ಉಪಯೋಗ ಆಗಲಿ ಹಾಗೂ ಎಲ್ಲ ಕಾರ್ಯಗಳು, ಯಾವುದೇ ಕಾರ್ಯ, ಒಂದು ಸಾಮಾಜಿಕ ಕಾರ್ಯ ಇರಲಿ ಅಥವಾ ಒಂದು ಯಾವುದೇ ಒಂದು ಇತರೆ ಕೆಲಸಗಳಿರಲಿ, ಅದನ್ನ ಒಂದು ಈ ಜನಶಕ್ತಿ ಸೇವಾ ಸಂಘದವರು ಪೂರ್ಣ ಮಟ್ಟದಲ್ಲಿ, ಯಾಕಂದ್ರೆ ಗಡಿಗೆ ವಕೀಲರು ಆಗಲಿ ಮತ್ತು ನಮ್ಮ ವಕೀಲ ಮಿತ್ರರು ಇದ್ದಾರೆ, ಇವರು ನಮಗೆ ಎಲ್ಲರೂ ಪರಿಚಯದವರು ಇದ್ದಾರೆ, ಎಲ್ಲರೂ ಹೆಂಗಿದ್ದಾರೆ, ಅದಕ್ಕೆ ಹೆಂಗ್ ಇಂಡಿಯಾ ಇವರೆಲ್ಲರೂ ಮುಂದೆ ಹೋಗಿ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಖಾತ್ರಿ ಇದೆ. ಮತ್ತೆ ಇನ್ನು ಭಾಗದಾಗ ಮುಂದೆ ಎಲ್ಲರೂ ಇವರು ಮೆಂಬರ್ಸ್ಗಳು ನೋಡಿದ್ರೆ ಎಲ್ಲರೂ ಅಗ್ರಿ ತರುಣರಿರ್ತಾರೆ. ಇದರಿಂದ ಈ ಶಕ್ತಿ ಜನಶಕ್ತಿ ಸೇವಾ ಸಂಘ ಒಳ್ಳೆಯ ಅಭಿವೃದ್ಧಿ ನಮ್ಮ ಭಾರತ ಮಾಡ್ತಾ ಅಂತ ನನಗೆ ಅನಿಸ್ತದೆ. ಮತ್ತು ಯಾವುದೇ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಇರ್ತದೆ. ನಾವು ಮತ್ತೆ ಮಾತುಕತೆ ಆಗಲಿ ಯಾವುದೇ ಒಂದು ಇದರಾಗಲಿ ಸೊಲ್ಯೂಷನ್ ಇರುತ್ತದೆ. ಸಂಘರ್ಷಕ್ಕೆ ಮತ್ತೆ ಯಾರು ಹೋಗ್ಲಿಕ್ಕೆ ಬರೋದಿಲ್ಲ. ನನಗೆ ಈಗಿನ ಮಟ್ಟಿಗೆ ಏನು ಅನಿಸ್ತದೆ, ಯಾವುದೇ ಒಂದು ಪ್ರಾಬ್ಲಮ್ ಬಂತು ಅದನ್ನ ಕೂತು ಮಾತಾಡ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ. ಯಾವುದೇ ಪ್ರಾಬ್ಲಮ್ ಹಿಂಗಿಲ್ಲ. ಯಾಕಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ನಮ್ಗೆ ಏನು ಸಂವಿಧಾನ ಪ್ರಕಾರ ಇಷ್ಟು ಒಳ್ಳೆಯ ಸಂವಿಧಾನ ಅದಲ್ಲ, ಆ ಸಂವಿಧಾನದಾಗ ನಮ್ಗೆ ಎಲ್ಲಕ್ಕೂ ಆ ಸಂವಿಧಾನದ ಒಂದು ದೊಡ್ಡ ಗ್ರಂಥ ಅಥವಾ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅದ. ಅಷ್ಟು ಚಲೋ ಸಂವಿಧಾನ ಅದ. ಜಗತ್ತಿನಾಗ ಯಾರು ಒಂದು ಚಲೋ ಡೆಮೋಕ್ರೆಟಿಕ್ ಕಂಟ್ರಿ ಅಂತಂದ್ರೆ ನಮ್ಮ ಭಾರತ ದೇಶದ ನನಗೆ ಗ್ರೇಟ್ ಕಮ್ಮಿ ಅನಿಸ್ತದೆ. ಎಷ್ಟೋ ಡೆಮೋಕ್ರೆಟಿಕ್ ಕಂಟ್ರಿ ದೊಡ್ಡ ದೊಡ್ಡ ಅಮೆರಿಕಾನು ಇರ್ಬೋದು, ಆದ್ರೆ ನಮ್ಮಲ್ಲಿ ಡೆಮೋಕ್ರೆಟಿಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಕಾರ ಅಂತ ಡೆಮೋಕ್ರಸಿ ಇಡೀ ಜಗತ್ತಿನಾಗ ಎಲ್ಲೂ ಇಲ್ಲ, ನಮ್ಮ ಭಾರತ ದೇಶ ಅಷ್ಟದ. ಅದನ್ನು ಒಂದು ಉಪಯೋಗ ಹೋಗ್ಕೊಂಡು ನಮ್ಮಲ್ಲಿ ಏನು ಪ್ರಾಬ್ಲಮ್ ಬರ್ತಾವ ಅದನ್ನು ಕೂತು ಮಾತಾಡ್ಕೊಂಡು ಸಾಲ್ವ್ ಮಾಡಬೇಕು ಅಂತ ಇಷ್ಟರ ಜನಶಕ್ತಿ ಸೇವಾ ಸಂಘದವರಿಗಿರುತ್ತೆ. ಯಾವುದೇ ಸಂಘರ್ಷಕ್ಕೆ ಹೋಗ್ಬೇಡ್ರಿ. ಸಂಘರ್ಷದಿಂದ ಹಿಂಗ ತನಕ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಸಂಘರ್ಷ ಬೆಳಗೋದು ಹೋಗ್ತಾರೆ ಹೊರತಾಗಿ ಪ್ರಾಬ್ಲಮ್ ಎಂದು ಸಾಲ್ವ್ ಆಗಿಲ್ಲ. ಯಾಕಂದ್ರೆ ಎಲ್ಲರೂ ಏನಿದ್ದೀರಿ, ಅದಕ್ಕೆ ನಾನು ಒಂದನೇ ಒಂದು ಈ ಮಾತೇನು ಹೇಳ್ತಂದ್ರೆ ಎಲ್ಲರೂ ಒಂದು ಕಡೆ ಕೂತು ಏನೋ ಒಂದು ಪ್ರಾಬ್ಲಮ್ ಅದು ಆ ಕನ್ಸರ್ನ್ ಸಂಬಂಧಿತ ವಿಷಯದಾಗ ಕೂತು ಆಲೋಚನೆ ಮಾಡಿ ಆ ಸಂಬಂಧಿತ ವ್ಯಕ್ತಿಗಳ ಜೊತೆ ಸಮಾಧಾನ ಮಾಡಿ ಆ ಪ್ರಾಬ್ಲಮ್ ಏನಿರ್ತದೆ ಸಾಲ್ವ್ ಮಾಡಿ ಸಂಘರ್ಷಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸಂಘರ್ಷದಿಂದ ಏನಾದ ತನಕ ಯಾವ
ದೇಶಗಳಾಗಲಿ ಅಥವಾ ಯಾವುದೇ ಒಂದು ಇದು ಆಗಲಿ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಪುರಸಭೆ ಒಳಗೆ ಇರುವಂತ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹಿಡ್ಕೊಂಡು ದೊಡ್ಡ ಮಟ್ಟದ ಸಮಸ್ಯೆಗಳು ಈ ನಮ್ಮನ್ನು ಆಳುವಂತ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಒಂದು ಬಿಸಿ ಮುಟ್ಟಿಸುವಂತ ಕೆಲಸ ನಿಮ್ಮ ಜನಸೇವಾ ಸಂಘಟನೆ ಮಾಡಬೇಕು. ನಿಮ್ಮ ಮೇಲಿರುವಂತ ಅತಿ ದೊಡ್ಡ ಜವಾಬ್ದಾರಿ ಅಂದ್ರೆ ಅತಿಯಂತ ಸಮಾಜದ ಕಟ್ಟಕಡೆ ವ್ಯಕ್ತಿ, ಅತಿ ಸಾಮಾನ್ಯ ವ್ಯಕ್ತಿಗಳಿಗೆ, ಸಾರ್ವಜನಿಕರಿಗೆ ಒಂದು ನ್ಯಾಯ ಒದಗಿಸಿಕೊಡುವುದು, ಒಂದು ಸರ್ಕಾರದಿಂದ ಆಗ್ತಾ ಇರುವಂತಹ ಸೌಲಭ್ಯಗಳನ್ನ ಜನರಿಗೆ ತಲುಪಿಸುವಂತ ಕೆಲಸ ಆಗಬೇಕು. ಮತ್ತು ಈ ದುರಾಡಳಿತ ಇದ್ದಂತ ಈ ಭ್ರಷ್ಟಾಚಾರ ರಾಜಕಾರಣಿಗಳು ಮತ್ತು ಭ್ರಷ್ಟಾಚಾರದಿಂದ ತಮ್ಮ ಮೈಮೇಲೆ ಹೊತ್ಕೊಂಡು ಮಾಡ್ಕೊಂಡಿರುವಂತ ಅಧಿಕಾರಿ ವರ್ಗದವರು ತಾವು ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಬೇಕು. ಮತ್ತು ಇನ್ನೊಂದು ಅತಿ ಇವತ್ತ ಶುಭ ಗಳಿಗೆ ಅಂದ್ರೆ ಇವತ್ತು ಅಕ್ಷಯ ತೃತೀಯ, ಇವತ್ತು ಅತಿ ಒಂದು ನಮ್ಮ ಎಲ್ಲ ನಮ್ಮ ಸಮಾಜದವ್ರಿಗೆ, ಇಡೀ ನಮ್ಮ ಭಾರತೀಯ ಸಮಾಜದವ್ರಿಗೆ ಯಾವುದೇ ಜಾತಿ ಧರ್ಮ ಬೇರೆ ಎಲ್ಲರೂ ಕೂಡ ಅಕ್ಷಯ ತೃತೀಯ ದಿನ ಇವತ್ತು ಒಂದು ಬಂಗಾರ ಖರೀದಿ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ಆದ್ರೆ ನೀವು ನಮ್ಮ ರಾಹುಲ್ ಖಡ್ಗೆ ಅವರ ಮಾರ್ಗದರ್ಶನದೊಳಗೆ ಒಂದು ಇಡೀ ನಿಮ್ಮ ನಗರಕ್ಕೆ ಒಂದು ಬಂಗಾರ ಆಗುವಂತ ಒಂದು ಸಂಘಟನೆಯನ್ನು ಇವತ್ತು ಸ್ಥಾಪನೆ ಮಾಡ್ಯಾರ. ಅದು ಇನ್ನೂ ಎತ್ತರ ಮಟ್ಟದೊಳಗೆ ಬೆಳಿಬೇಕು. ಮತ್ತು ಇನ್ನೊಂದು ಯಾಕಂದ್ರೆ ನಮ್ಮ ಊರು ಬೇರೆ ಇರ್ಬೋದು, ನಮ್ಮ ರಾಹುಲ್ ಖಡ್ಗೇರಿ ಒಂದು ಯಾವುದೋ ಒಂದು ವಿಷಯಕ್ಕೆ ಯಾಕಂದ್ರೆ ಆತ ಯಾವುದೇ ರೀತಿಯಂತ ಸ್ವಾರ್ಥವನ್ನೇ ಮಾಡಂಗಿಲ್ಲ, ಯಾವುದೇ ರೀತಿಯಂತ ವೈಯಕ್ತಿಕ ಸ್ವಾರ್ಥ ಇಲ್ಲ. ಒಂದು ಜನರಿಗೆ ಒಂದು ಸಾರ್ವಜನಿಕರಿಗೆ ಒಂದು ಕ್ಷೇತ್ರದ ಜನರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ರಾಹುಲ್ ಖಡ್ಗೇರಿ ಈ ಕೈ ಹಾಕ್ಯಾನ. ರಾಹುಲ್ ಖಡ್ಗೇರಿ ಒಂದು 33-32 ವರ್ಷದೊಳಗೆ ಇಂಥ ಒಂದು ಕೆಲಸ ಮಾಡ್ತಾನಂದ್ರೆ ನೀವು ದಯವಿಟ್ಟು ನಾನು ನಿಮ್ಮೆಲ್ಲ ಕಾಗವಾಡ ಎಲ್ಲ ಗ್ರಾಮದವ್ರು ಬಂದಿರಿ, ನಮ್ಮ ಮಾಧ್ಯಮ ಮಿತ್ರ ಮೂಲಕ ಹೇಳಿದ್ರು ರಾಹುಲ್ ಖಡ್ಗೇರಿ ಅಂತ ಜನನಾಯಕ ಮುಂದಿನ ದಿನದೊಳಗೆ ಇಡೀ ಒಂದು ಕಾಗವಾಡ ಭಾಗಕ್ಕೆ ಒಂದು ಉಜ್ವಲವಾಗಿ ಒಂದು ದೀಪ ಆಗ್ತಾನೆ ಅಂತ ನಾ ಇವತ್ತು ದೈವ ಸನ್ನಿಧಿಗಳನ್ನು ಕೇಳ್ತೇನೆ. ಹಾಗೂ ರಾಹುಲ್ ಖಡ್ಗೇರಿ ಅವರು ಯಾವುದೇ ನಿಸ್ವಾರ್ಥ ಸೇವೆಯನ್ನು ವಹಿಸಿ ನಿಮಗೆ ಒಬ್ಬ ಸಿಕ್ಕ ಅಮೂಲ್ಯ ರತ್ನ ಆಗಿದ್ದಾನೆ. ಯಾವ ರೀತಿ ಅಂದ್ರೆ ಅವ್ನಿಗೆ ಯಾವುದೇ ಹಣ ಅಪೇಕ್ಷೆ ಇಲ್ಲ, ಬರೀ ಕೆಲಸ ಮಾಡೋದು ಉದ್ದೇಶ ಅಷ್ಟೇ ಇತ್ತು. ಯಾವ ಬೆಳೀಲಿ ಶೋಷಿತರ, ದಲಿತರ, ಎಲ್ಲ ವರ್ಗದ ಜನಾಂಗದ ಜನತೆಗೆ ಇದೊಂದು ದಾರಿದೀಪವಾದ ಸಂಘ. ಈ ಸಂಘ ಏನಕ್ಕೆ ಈ ಒಂದು ಈಗ ಸಂಘಟನೆ ಸ್ಟಾರ್ಟ್ ಆಗಿದೆ. ಈ ಸಂಘಟನೆ ಪ್ರತಿಯೊಂದು ಜಿಲ್ಲಾದಾಗ, ಪ್ರತಿಯೊಂದು ತಾಲೂಕಿನಾಗ, ರಾಷ್ಟ್ರ ಮಟ್ಟದಾಗ ಇದಕ್ಕೆ ಮಾನ್ಯತೆ ಸಿಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನ ಅತಿಥಿಯಾಗಿ ಈ ದೇಶ ಜನಶಕ್ತಿ ಸೇವಾ ಸಂಘ ಅಂತ ಏನು ಹೆಸರಿಟ್ಟರೆ ಇದ ಮೊದಲಿಗಾಗಿ ನಮಗೆ ಭಾಳ ಇಷ್ಟ ಆಯ್ತು. ಯಾಕಪ್ಪ ಅಂದ್ರೆ ನಾವು ಮತ್ತು ರಾಹುಲ್ ಖಡ್ಗೇರಿ ಅವರು ಭಾಳ ಸೇವಾ ಸಂಘಗಳಿಗೆಲ್ಲ ಬೇರೆ ಬೇರೆ ಊರಾಗ ಸಂಘಗಳನ್ನ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದೀವಿ. ಆದರೆ ಈ ರೀತಿಯಾದ ಹೆಸರು ಯಾವುದೂ ಇರ್ತಿರ್ಲಿಲ್ಲ. ಈ ಹೆಸರು ಯಾಕೆ ಇಷ್ಟ ಆಯ್ತು ಅಂದ್ರೆ ಜನ ಅಂದ್ರೆ ಜನರು ಶಕ್ತಿ, ಜನರಿಂದನೇ ಒಂದು ಏನು ಶಕ್ತಿ ಐತಲ್ಲ ಅದ ಜನಶಕ್ತಿ ಅಂತ ಹೇಳಿ ನೀವೇನು ಹೆಸರಿಟ್ಟಿರಿ. ಅದಕ್ಕೆ ಹೀಗಾಗಿ ನಮ್ಗೆ ಭಾಳ ಈ ಜನಶಕ್ತಿ ಅಂತೇಳಿ ಸೇವಾ ಸಂಘ ಈ ಹೆಸರಲ್ಲೇನ ಭಾಳ ಇಷ್ಟ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.